ಹಲೋ 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 ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಆತ್ಮೀಯವಾದಂತ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಹಿಂದಿನ ಸಂಚಿಕೆಯಲ್ಲಿ ಅಮ್ಮ ಐ ಲವ್ ಯು ತಂಡದವ್ರ ಜೊತೆ ಮಾತುಕತೆಯನ್ನ ಆಡ್ತಾ ಇದ್ದೆ. ಈಗ ಅದೇ ಮಾತುಕತೆಯನ್ನ ಮುಂದುವರ್ಸೋಣ. ಓಕೆ ನಿಶ್ವಿಕಾ, ಈ ಸಿನಿಮಾಗೆ ಸೆಲೆಕ್ಟ್ ಆಗಿರೋ ಹಿಂದ್ಗಡೆ ಒಂದು ಕತೆ ಇದೆಯಂತಲ್ಲ, ವಾಟ್ ಇಸ್ ದಟ್? ನನಗೆ ಆಡಿಷನ್ಗೆ ಫೋನ್ ಮಾಡಿದಾಗ ನಾನು ಹೋಗಿ ಫಸ್ಟ್ ಸರ್ ಮನೇಲಿ ಆಡಿಷನ್ ಮಾಡಿದೆ. ಆಡಿಷನ್ ಮಾಡಾದ್ಮೇಲೆ ಒಂದ್ ಸ್ವಲ್ಪ ದಿನ ಕಾಲ್ ಬಂದಿಲ್ಲ ನನಗೆ. ಬಟ್ ಅದಾದ್ಮೇಲೆ ಮತ್ತೆ ಕಾಲ್ ಬಂತು, ಇಲ್ಲ ಮತ್ತೆ ಆಡಿಷನ್ ಮಾಡ್ಬೇಕು ಅಂತ. ಸೊ ಮತ್ತೆ ಹೋಗಿ ಮತ್ತೆ ಆಡಿಷನ್ ಮಾಡಿದೆ. ತಿರ್ಗಾ ಬಂದೆ, ತಿರ್ಗಾ ಕಾಲ್ ಬಂದಿಲ್ಲ. ಆಫ್ಟರ್ ಸಮ್ ಡೇಸ್ ಅಗೇನ್ ಐ ಗಾಟ್ ಅ ಕಾಲ್, ಮತ್ತೆ ಆಡಿಷನ್ ಮಾಡಬೇಕು, ಮತ್ತೆ ಆಡಿಷನ್ ಮಾಡ್ಬೇಕು ಅಂತ. ಸೊ ದಿಸ್ ಮೂವಿ ಐ ಆಡಿಷನ್ 3 times. ಸುಮ್ಮನೆ ಟೈಮ್ ಪಾಸ್ ಆಗ್ತಿದ್ದಿಲ್ಲ, ಅವರು ಕರೆಸ್ಕೊಂಡವ್ರ ಸುಮ್ಮನೆ ಡೌ ಮಾಡಿರೋದು ನಾನು ಕೇಳ್ಬೇಕಾಗಿತ್ತ. ನಾನು ಹೇಳ್ದೆ ಏನ್ ಮಾಡೋದು ಇವತ್ತು, ಏನೂ ಇಲ್ಲ ಮಗ, ಟಿವಿಲಿ ಆಚೆ ಹೋಗಿ ಬೇಜಾರು, ಏನ್ ಮಾಡೋಣ ಆಡಿಷನ್ ಕರ್ತು ಬಿಡೋಣ. Why would they call the same girl again and again? ಸುಮ್ಮನೆ ಸೀನ್ ಮೆನ್ಯೂ ಇದೆ. ಸೊ ಮಚ್ಚ ಹೆಂಗಾದ್ರೂ ಮಾಡಿ 2 ಸಲ, ಆಮೇಲೆ ಬೆಟ್ಟಿಂಗ್ ಕಟ್ಕೊಂಡಿರ್ತಾರೆ, ಚಾಲೆಂಜಾ ಇನ್ನೊಂದ್ಸಲಿ ಆಡಿಷನ್ ಕಟ್ತೀನಿ ತಗೋ 5,000 ಅಂತ. ಗೊತ್ತಿಲ್ಲ ಇವೆಲ್ಲ ಚಿನ್ನ. ಇದೆಲ್ಲ ನೀವು ಮಾಡಿದ್ದೀರಲ್ಲಿ ಮಜಾ ಟಾಕೀಸ್ ಆಡಿಷನ್ಗೆ? ಇದೆಲ್ಲ ನೀವು ಮಾಡಿದ್ಯಾ ಮಜಾ ಟಾಕೀಸ್ ಆಡಿಷನ್ಗೆ? ಈಗ ಇನ್ನೊಂದು, ಚೈತನ್ಯಗೆ ಯಾವ್ದಾದ್ರು ಒಂದು ವಿಷಯ ಕೊಟ್ರೆ ತುಂಬಾ ಅದ್ಭುತವಾಗಿ ಮಾತಾಡುವಂತ ವ್ಯಕ್ತಿ. ಎಷ್ಟು ಚೆನ್ನಾಗಿ ಮಾತಾಡ, ಯಾವ್ದೋ ಒಂದು ಟಾಪಿಕ್ ಬಾಚಿನ ಬಾಚಿನ ಅಮ್ಮ ಬಗ್ಗೆ ಯಾವುದೇ ಒಂದು ಬ್ರೇಕ್ ಇಲ್ಲದೆ ಒಂದು ಪ್ರೀತಿಯಾದ ಒಂದು 4 ಮಾತುಗಳು. ಅಮ್ಮ ನನಗೆ ಜೀವ ನೀಡಿದವಳು, ನನಗೇನು ಗೊತ್ತೋ ಅದೆಲ್ಲ ಕಲ್ಸ್ಕೊಟ್ಟವಳು, ಬಹಳ ಕೋಪಿಷ್ಟೇ. ಗೊತ್ತಿತ್ತು ಕೋಪಿಷ್ಟೇ. ಯಾಕ ಡಿಸ್ಟರ್ಬ್ ಮಾಡ್ತೀಯಾ? ಸಾರಿ ಅಮ್ಮ ಐ ಲವ್ ಯು ಪಿಕ್ಚರ್ ಪ್ರಮೋಷನ್ ಮಾಡ್ತಾರೆ, ಮಾತಾಡ್ತೀನಿ. ಈ ಕಷ್ಟ ಆಗುತ್ತೆ, ನಿನ್ ಮಾಡ್ತೀರಾ? ನಾನು ಇರ್ತೀನಿ, ನಾನು ಮಾಡೋದು. ಆಯ್ತು, ನಾನು ನೀವು ಹಂಗೆಲ್ಲ ಮಾಡ್ಬೇಡ. ಸರಿಯಪ್ಪ, ಸರಿ. ಅವ್ರು ಅಲ್ಲಿಂದ ಬರ್ತಾರೆ. ಇಲ್ಲ ಮಾತಾಡ್ತೀನಿ. ನಂದಾಯ್ತಲ್ಲ, ಹೇಳಾಯ್ತಲ್ಲ. ಇಲ್ಲ, ಆಡಿಯನ್ಸ್ ನೋಡ್ಕೊಂಡು ಮಾತಾಡಿ. ತಾಯಿ ಅನ್ನೋಳು ದೇವ್ರಿದ್ದ ಹಾಗೆ. ತುಂಬಾ ಕಷ್ಟ ಇದು, ಅಲ್ಲಿ ನೋಡ್ಕೊಂಡ್ ಮಾಡಕ್ಕಾಗಲ್ಲ. ಇವ್ರು ಯಾರು ನಂಬಕ್ಕಾಗಲ್ಲ. ಹಿಂದೆ ಕೂತಿರೋರು ಯಾರು. ಇವರ ಡೈರೆಕ್ಟರ್ ಲುಕ್ ಅಲ್ಲಿದೆ. ಅಮ್ಮ ಯಾಕಮ್ಮ ನೆಕ್ಸ್ಟ್ ಪಿಕ್ಚರ್ 6 ಸಲ ಆಡಿಷನ್ ಮಾಡ್ತಾರೆ. ನನಗಿಂತ ಜಾಸ್ತಿ ಚಿನ್ನ, ನಾನು ಸೀರಿಯಸ್ ಆಗಿ ಅಮ್ಮ ಪಿಕ್ಚರ್ ಬಗ್ಗೆ ಇನ್ ಮಾಡಲ್ಲ. How can you not promote? All of you serious. Come on. Serious. Promotion. ಇಲ್ಲಪ್ಪ, ಮಗ ಇವಳು ಕರ್ಕೋ. No. ಏನಕ್ಕೆ? I don't know how to speak. I don't know how to speak. Speech ಕೊಡಬೇಕು. ಇವಾಗ ಏನ್ ಡಂಶರ ಚಾಡ್ತಾ ಇದೀವ ಅಮ್ಮ? ಸರಿ, ಇವಾಗ ನೀನೊಂದು ಪಾಯಿಂಟ್ ಅಲ್ಲಿ ಯಾರು ಏನ್ ಚೆನ್ನಾಗಿರಲ್ಲ ಚಿರೋ. ಸರಿ ಮಗ, ನ್ಯೂಲಿ ಮ್ಯಾರಿಡ್ ಅಂತ ಸುಮ್ಮನೆ ಇದ್ದೀನಿ ನಾನು. ಆಯ್ತು, ಐ ವಿಲ್ ಸ್ಟ್ಯಾಂಡ್ ಹಿಯರ್. Come, we both will sing. You are in my team, no? We are on the same page. ಅಯ್ಯ ಅಮ್ಮ ಅಮ್ಮ ಅನ್ನೋದು ಅಮ್ಮ ನಗು ಅಲ್ಲಮ್ಮ, ಅಮ್ಮ ಬಗ್ಗೆ ಹೇಳಮ್ಮ. ನೋಡು, ನಿಮ್ಮ ಅಮ್ಮ ಮುಂದೆ ಇದಾರೆ. ಕರೆಕ್ಟ್, ನಿಮ್ಮ ಮೆಸೇಜ್ ಟು ಯುವರ್ ಮದರ್. ಲುಕ್ ಎಟ್ ದ ಮದರ್. ಅಲ್ಲಿ ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಗಿವ್ ಅ ಲವ್ಲಿ ಮೆಸೇಜ್. ಮಮ್ಮಿ, ನಾನು ಇಷ್ಟು ದಿವಸ ಅಥವಾ ಇಲ್ಲಿವರೆಗೂ ನಾನು ಬರೋದಕ್ಕೆ ನೀವೇ ನನ್ಗೆ ಇನ್ಸ್ಪಿರೇಷನ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಯಾಕೆ ಗುರು ಹಂಗೆಲ್ಲ ಮಾಡಿಲ್ಲ ಗುರು. ದೌರ್ಜನ್ಯ ನಡೀತಿದೆ, ದಯವಿಟ್ಟು ಯಾಕ್ರಯ್ಯ? I'm not involved. ಸಿನಿಮಾ ಯೋಗಣ್ಣ ಸಿನಿಮಾ ಯಾಕಮ್ಮ ಇನ್ಸ್ಟಾಲ್ಮೆಂಟ್ ಯಾರು ಬಿಟ್ರು? ಲೋಕೇಶ್ Excuse me,
ಪ್ಲೀಸ್ ನೋ ಐ ಆಮ್ ಆಲ್ರೆಡಿ ವೆರಿ ಟಯರ್ಡ್ ಪ್ಲೀಸ್. ಅಮ್ಮ ಹಂಗಂದ್ರೆ ಏನೇನೋ ಅರ್ಥ ಬರ್ತಮ್ಮ. ಹಿಂಗೆಲ್ಲ ಹೇಳಿದ್ರೆ ನನ್ ಬಗ್ಗೆ ಏನ್ ಅನ್ಕೋತಾರೆ? ಎಷ್ಟು ಒಳ್ಳೆ ಹುಡುಗ ನಾನು. ಐ ನೋ ಯು ಡಿಡ್. ಏ ಸಾಂಗ್ ಹಾಕ್ರ ಒಂದು ಸಾಂಗ್ ಹಾಕ. ಇದು ಟಪಾಂಗ್ ಕೂತ್ ನೋಡು ಕೊಡಬೇಕಾ? ಅಲ್ಲಿ ನೋಡು ನೀವ್ ಪಕ್ಕದಲ್ಲಿ ನಿಂತ್ಕೊಂಡಿದ್ದಕ್ಕೆಲ್ಲ ಸೌಂಡ್ ಬರ್ತಾ ಇದೆ. ಸ್ಟೆಪ್ ನೀನ್ ಹಾಕಡ ಬಾ, ಸ್ಟೆಪ್ ಹಾಕ್ಬೇಕು. ಹುಡ್ಕೊಂಡ್ ಕೂತ ನೀವು ಹೇಳಪ್ಪ ಹೊಡಿಯೋ ಹೊಡಿಯಪ್ಪ ಹುಡ್ಕೊಂಡು ಯಾರ ರೆಡಿ ಇಲ್ಲಿ No, let's get it. You're not getting it over. Oh, you die! You win! ಬೇಡ 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 ಬಿಡ್ರೋ. ಮುಟ್ಟೆ ಹಿಂಗ್ ಸ್ಟೆಪ್ ಮಾಡಿಸಿದ್ವಿ. ಫುಲ್ ಸುಮ್ಮನೆ ಒಂದೇ ಒಂದ್ಸತಿ ಹಂಗ್ ಮಾಡಿದಕ್ಕೆ ಬಾಬಾ ಫುಲ್ ಗೊಳಗೋಗ್ಬಿಟ್ರೆ. You can be a very good choreographer. Hello? Next picture ಗೆ ನೀವು 100%. No, dance ಮಾಡಿ. No, please. Ma. See, I'll tell you what, no. Yeah, tell me. See, it should be a combination. So, the chest open to note. ಅಲ್ಲ ಮಗ ನಗಲ್ ಕೇಳೋ. ಅಲ್ಲಿ ರ್ಯಾಪ್ ಇದೆ. ಚಕ್ 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 ಜಿನ್ ಚಕ್ 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 ಜಿನ್ ಚಕ್ ಚಕ್. I'm going to die out of a heart attack. Please. Okay. Thank you. ಅಮ್ಮ ತಾಯಿ ಮದುವೆ ಆಗಿದ್ಯಾ ನಿಂಗೆ? ಇಲ್ಲ. ಆಗೋದು ವೇಸ್ಟ್ ಬಿಡು. ಯಾಕೆ ಯಾಕೆ ಲೋಕೇಶ್? ಯಾಕೆ ಗಂಡನ್ಗೆ ಎಲ್ಲೆಲ್ಲಿ ಓದಿತಾಳು ಗೊತ್ತಾಳು. ಸುಮ್ಮನೆ ಈಗ ಒಂದು ಬೇಬಿ No, if you tell me and then hold, I won't get scared. ಓಕೆ ಬಮ್ಮ. No, I didn't mean like that. No, I meant like. ಐ ಆಮ್ ಟೆಲ್ಲಿಂಗ್. I am not listening. ಯಾಕೆ ಹಿಂಗ್ ಮಾಡ್ತೀಯ? ಅಲ್ಲ See, I'll tell you what I meant is like, see, if you say, like, if I know you're coming to reach me, then I don't mind. Wait, no, wait. Okay. I should be prepared for that. ರೆಡಿ. Don't look at me like that. No, what's going on now? Okay, next. ಅಯ್ಯೋ ರಾಮ. ಓಕೆ I think I broke your property. ಓಕೆ ಸೊ ಇವಾಗ ಇಷ್ಟು ಸ್ಟೆಪ್ ಗಿಪ್ಪೆಲ್ಲ ಹಲೋ ಈ ಕಡೆ ಬರ. ಓಕೆ ಟಿಕ್ಲಿಂಗ್ ಡಾನ್ಸ್ ಆಯ್ತು. ಇವಾಗ ಟಿಂಗ್ಲಿಂಗ್ ಸಾಂಗ್ ಬೇಕು. ಸೊ ದ ಮ್ಯಾನ್ ಆಫ್ ದಿ ಆರ್ ಮಿಸ್ಟರ್ ಗುರು ಕಿರಣ್ ಇಸ್ ಇನ್ ದ ಹೌಸ್. ಸೊ ಪ್ಲೀಸ್ ಕಮಾನ್ ಒಂದು ಸೂಪರ್ ಹಾರ್ಡ್ ಬುಡಿ ಇಲ್ಲಿ ಕಮಾನ್. ಹಲೋ ನಮ್ದೊಂದು ಹಿಸ್ಟ್ರಿ ಹೇಳ್ಬಿಡೋಣ. ಇದು ಸಾಕಷ್ಟು ಕಡೆ ಹೇಳಿದೀವಿ. ಈ ಸಾಂಗು ನನಗೆ ಮತ್ತೆ ಗುರುಗೆ ತುಂಬಾ ಸ್ಪೆಷಲ್. ಯಾಕಂದ್ರೆ ಈ ಸಾಂಗು ಫಸ್ಟ್ ಪರ್ಫಾರ್ಮ್ ಮಾಡ್ಬೇಕಾದ್ರೆ ನಾನು ಡ್ಯಾನ್ಸರು, ಸೈಡ್ ಡ್ಯಾನ್ಸರು, ಗುರು ವಾಸ್ ದ ಸ್ಟಾರ್. ಅವಾಗ ಅವ್ರು ಹಾಡ್ಬೇಕಾಗಿತ್ತು. ಕಾರ್ಗಿಲ್ ಪ್ರಯುಕ್ತ ಒಂದು ಸ್ಟಾರ್ ನೈಟ್ ಮಾಡಿದ್ವಿ. ಬಿಫೋರ್ ಈ ಸಾಂಗ್ ಅಲ್ಲ ಪಿಕ್ಚರ್ ರಿಲೀಸ್ ಆಗೋ ಮುಂಚೆ ವಿ ವರ್ ಫ್ರೆಂಡ್ಸ್ ದೆನ್. ಅಂಡ್ ನಾನು ಮಾಡ್ಬೇಕಂತ ಒತ್ತಾಯ ಮಾಡಿದ್ ಇವ್ರೆ. ಅಂಡ್ ಈ ಡ್ಯಾನ್ಸ್ ಅಲಾಂಗ್ ವಿತ್ ಮೀ. ಐ ಕ್ಯಾನ್ ನೆವರ್ ಫರ್ಗೆಟ್. ಹಿ ವಾಸ್ ಸ್ಟಾರ್ ಸಾಂಗ್ ಯಾರ್.
ಸೂಪರ್ ಆಗಿತ್ತು. ಆ ಹಂಬಲ್ನೆಸ್ ಯೂಶುವಲಿ ಮೇಕ್ಸ್ ಎವ್ರಿಬಡಿ ಎ ಸ್ಟಾರ್. ಇವನ್ ಸೃಜನ್ ಹತ್ರ ಒಳ್ಳೆ ಗುಣ ಇದೆ. ಐ ಕ್ಯಾನ್ ನೆವರ್ ಫರ್ಗೆಟ್ ಹಿಮ್. ಐ ಸ್ಟಿಲ್ ರಿಮೆಂಬರ್ those old days. Come on, rock it. Shake, 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 shake your body, shake, shake, shake. Shake, 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 shake your body, shake, shake, shake. ಗುರು ತುಂಬಾ ಚೆನ್ನಾಗಿ ಆಡಿದ್ರೆ. ಇಫ್ ಐ ರಿಮೆಂಬರ್ ಇಲ್ಲಿ ನಾನು ಹುಡುಕ್ಬೇಡಿ. ಇಫ್ ಐ ರಿಮೆಂಬರ್ ಫಿಲ್ಮ್ ಫೇರ್ ಅವಾರ್ಡ್ ಬಂತು, ಇದಕ್ಕೆ ಬಂದಿಲ್ಲ. ಇನ್ನು ಕಣ್ಣಲ್ಲೇ ನಿಮ್ ಸಾಂಗ್ ಒಂದಕ್ಕೆ ನಾನ್ ಜೂರಿ ಇದಾಗಿದೆ. ನಿಮ್ ಸಾಂಗ್ ಒಂದು ಕೊಟ್ಟೆ ಅದಕ್ಕೆ. ಆಪ್ತ ಮಿತ್ರ. ಓ ಎಸ್, ವೆರಿ ಪ್ರೌಡ್ ಟು ಸೇ ಐ ವಾಸ್ ಹಿಸ್ ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್. ಐ ಆಮ್ ಪ್ರೌಡ್ ಟು ಸೇ ದಟ್. ಆಮೇಲೆ ಐ ಸ್ಟಿಲ್ ರಿಮೆಂಬರ್ ನಂತರ ಹಲವಾರು ಯುವಕರು ಫಸ್ಟ್ ಟೈಮ್ ನಿಮ್ಮ ಯುವಕರು ಅವಾಗ ಇನ್ನು ವಾಕ್ಯ ಇಲ್ಲ. ಸೀರಿಯಸ್ ನೋಟ್ 2001 ಅಲ್ಲಿ 7 ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಹೊಸಬ್ರು. ನಾನು, ಪ್ರೇಮು ಎಲ್ಲ ಫಸ್ಟ್ ಫಿಲ್ಮ್ ಎಲ್ಲರೂ ಗುರುಕಿರಣ್ ಮ್ಯೂಸಿಕ್ ಡೈರೆಕ್ಟರ್. ಒಂದೇ ರೂಮಲ್ಲಿ 7 ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಹೊಸಬ್ರು. ಇವ್ರು ಮ್ಯೂಸಿಕ್ ಮಾಡ್ತಾ ಇದ್ರು, ಒಬ್ಬೊಬ್ರು ಕೀಬೋರ್ಡ್ ಒಂದೊಂದು ಸಿನಿಮಾ ನಡೀತಾ ಇತ್ತು ಒಂದೇ ರೂಮ್ ಅಲ್ಲಿ. 4-5 ಪಿಕ್ಚರ್ ಒಟ್ಟಿಗೆ ಡೈರೆಕ್ಟರ್ಗಳು ಒಬ್ಬರೇ ಮ್ಯೂಸಿಕ್ ಡೈರೆಕ್ಟರ್ ನೀವ್ ಹೇಳ್ತಾರೆ. ಆಮೇಲೆ ನನಗೇನೆ ಲಾಸ್ಟ್ ಕೊಟ್ಟಿದ್ದು ರಾತ್ರಿ 12 ಗಂಟೆ 1 ಗಂಟೆಗೆಲ್ಲ ಎಬ್ಬಿಸ್ಬಿಟ್ಟು ನಾನು ಕರ್ಕೊಂಡೋಗಿ ಸಾಂಗ್ ಮಾಡಿಸ್ತಾ ಇದ್ದೆ. ಅದ್ಭುತವಾದ ಸಾಂಗ್ ಕೊಟ್ರು. ಆಮೇಲೆ ರೀ ರೆಕಾರ್ಡಿಂಗ್ ಅಲ್ಲಿ ಬಂದ್ಬಿಟ್ಟು ಹೇಳಿದ್ರು ಸಾಂಗ್ ಇಂದ ಚೆನ್ನಾಗಿ ಪಿಕ್ಚರೈಸೇಷನ್ ಮಾಡಿರ ಅಂತ. ದಟ್ಸ್ ಅ ಕಾಂಪ್ಲಿಮೆಂಟ್ ಐ ಗಾಟ್ ಫ್ರಮ್ ಯು. ಗ್ರೇಟ್, ಥ್ಯಾಂಕ್ಸ್. ದ ಫನಿಯಸ್ಟ್ ಥಿಂಗ್ ಇಸ್ ಅವರು ಎಷ್ಟು ಪಕ್ಕ ಅಂದ್ರೆ ಅವರಿಗೆ ಕೊಟ್ಟಿದ್ದ ಟೈಮ್ 10 to 2 ರಾತ್ರಿ 10ರಿಂದ 2 ಗಂಟೆ ತನಕ ಕಂಪೋಸಿಂಗ್ ಟೈಮ್ ಕೊಟ್ಟಿರೋದು. ರಾತ್ರಿ 2 ಗಂಟೆ ತನಕ. ಇವ್ರು 9:45 ಗಂಟೆಗೆ ಬಂದ್ರು. 10 ನಿಮಿಷ ಕಾರಲ್ಲೇ ಇರೋರು. ಯಾಕಂದ್ರೆ 10 ಗಂಟೆ ಎಕ್ಸಾಕ್ಟ್ ಬರೋರು ಮನೆಗೆ. ಅಷ್ಟರಾಗೆ 10 ಗಂಟೆ ತನಕ ಪ್ರೇಮ್ದಿತ್ತು ಟೈಮು. ನಂದು 10ರಿಂದ 2. ಮತ್ತೆ ಬೆಳಿಗ್ಗೆ 6 ಗಂಟೆಯಿಂದ ಇನ್ನೊಂದು ಬೇರೆ ಟೈಮಿಂಗ್ಸ್ ಬೇರೆಯವ್ರಿಗೆ. ಆಲ್ ಫಸ್ಟ್ ಟೈಮ್. ಬಟ್ ಈ ವಾಸ್ ಒನ್ ಫಸ್ಟ್ ಬಂದು ಐ ಕ್ಯಾನ್ ಸ್ಟಿಲ್ ನೆವರ್ ಫರ್ಗೆಟ್. ಮೈ ಸನ್ಸ್ ಫೇವರೇಟ್. ಬರುವಾಗ ಒಂದು ಕ್ಯಾಡ್ಬರಿ ಚಾಕ್ಲೇಟ್ ತರೋದು ಇವ್ರು ನನ್ನ ಮಗನಿಗೆ. ಸೊ ನನ್ನ ಮಗ ರಾತ್ರಿ ಆಗ್ಲೂ ಕಾದು ಕೂತ್ಕೊಳ್ಳೋದು. ಸೂಪರ್. ಥ್ಯಾಂಕ್ ಯು. ನೈಸ್. ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಯು. ಸೂಪರ್. ಬನ್ನಿ. ಆದ್ರೆ ಅವತ್ತಿಂದ ಇವತ್ತಿನವರೆಗೂ ಮ್ಯೂಸಿಕ್ ಹೆಂಗ್ ಮೇಂಟೈನ್ ಮಾಡಿದಾರೋ ಗುರು ಅವರ ಕೂದಲನ್ನು ಹಂಗೆ ಮೇಂಟೈನ್ ಮಾಡಿದ್ದಾರೆ. ದಟ್ ಈಸ್ ವಂಡರ್ಫುಲ್. ದಟ್ ಈಸ್ ದ ಬೆಸ್ಟ್ ಥಿಂಗ್. ಓಕೆ, ಸೊ ಇವಾಗ ನಮ್ಮ ನಿಶ್ವಿಕಾ, ಶಿ ಇಸ್ ಗೋಯಿಂಗ್ ಟು ಥ್ರೋ ಸಮ್ ಚಾಲೆಂಜಸ್ ಟು Mr. Chiru and Smalley and rest of the team. Bunny. Okay, this is just a balancing challenge. Balancing challenge aido? Okay. Whoa. ಇವಳ್ದೆ ದಬ್ಬಾಕೊಂತಂದ್ರೆ Okay. So this is how? Hey, don't try to tickle me. Listen, this is not going. No, I was seeing. Yeah. See from far. I can. Uncle. Uncle, Swami. What is this? Okay. I didn't call you. Yogi, you're disappointing me now. Yeah. Okay. Okay, so you can just, I can like dance, okay, but I'm asking you all to walk and you have to do 10 sit-ups. 10 sit-ups? Yeah. Okay, 5. Okay. Try madana. Who's going first? I'll go first. Okay. Yeah. You want me to go around? Yeah. Shabash. He lost. Okay. Try ಮಾಡು. Sit-ups? ಇವೆಲ್ಲ ಕೂದಲಿದೆ, ನಮಗೆ ಹೆಂಗೆ ಬಿದ್ದೋಗತ್ತೆ, ಕ್ಯಾಪ್ ಹಾಕೊಂಡ್ಬಿಡ್ತೀನಿ. ಹೋಗ್ಬೇ ವಾಚಿನ. ಕ್ಯಾಪ್ ತೆಗೆದ್ಬಿಡಬೇಕು. ಕ್ಯಾಪ್ ತೆಗಿಬೇಕು. ಬೇಬಿ ಅವ್ರಿಗೆ ಕೂದಲಿದೆ, ಕ್ಯಾಪ್ ತೆಗಿಬೇಕು. ಕ್ಯಾಪ್ ತೆಗೀರಿ. ಈಗ ಡ್ಯಾನ್ಸ್ ಮಾಡಿ.
Oh my God! ಗುರು ಗುರು ಈಸಿ ಇದಾಗುತ್ತೆ. ಕ್ಯಾಚ್ ಹಿಡ್ಕೋ Good job. ಸೂಪರ್ ಮಗ. ಥ್ಯಾಂಕ್ಸ್ ಮಚ. ಕಮ್ ಆನ್, ನೌ ಯು ಡು. I didn't know already. ಮ್ಯೂಸಿಕ್. ಸರ್ ಬಿಟ್ಟು ಸೂಪರ್ ಹಿಂದೆ ಸಾರ್ ಏಯ್ ತಿರ್ಪ, ಅವತ್ ನಿನ್ಗೆ ಅಷ್ಟು ಉಗಿದು ಓಡಿಸಿದೀನಿ ತಾನೆ, ಮತ್ತೆ ಯಾಕೆ ಬಂದಿದ್ಯಾ ನೀನು? ಸಾರ್, ಜನಗಳು ಕ್ಯಾಕರ್ಸ್ ತುಬುಕಂತ ಉಗಿದ್ರೆ ಅದು ನಮಗ್ ತೀರ್ಥ ಪ್ರೋಕ್ಷಣೆ ಸರ್. ನೀವು ಹೋಗು ಅಂತಂದ್ರೆ ತಾಂಬೂಲ ಕೊಟ್ಟು ವಾಪಸ್ ಬಾ ಅಂತ ಕರೆದಂಗೆ ಸರ್. ಇಷ್ಟು ಗದ್ಗೆಟ್ಟಿದ್ಯಾನ ನೀನು? ನನಗನ್ಸುತ್ತೆ ನೀನು ಹುಟ್ಟಿದ ಮೇಲೇನೆ ತಿರ್ಪೆ ಅನ್ನೋ ಪದ ಸೃಷ್ಟಿ ಆಯ್ತು ಅನ್ಸುತ್ತಲ್ಲ. ನಮ್ಮಮ್ಮನೂ ಇದೇ ಮಾತು ಅವಾಗ ಹೇಳೋರು. ಬಿಡಿ ಏ ತಿರ್ಪೆ ನನ್ನ ಮಗನೇ, ಯಾವಾಗ್ಲೂ ಮನೆಗ್ ಬರೋವಾಗ ರಾಣಿ ರಾಣಿ ಅನ್ಕೊಂಡ್ ಇದೆ. ಇವತ್ತೇನೋ ಸಾರ್ ಅಂತ ಮರ್ಯಾದೆ ಕೊಟ್ಟು ಬರ್ತಾ ಇದ್ಯಾ? ಮನೇಲಿ ಇಲ್ದೇ ಇರೋರ್ನ ಯಾಕೆ ಸರ್ ಕರಿಬೇಕು? ರಾಣಿ ಮನೇಲಿ ಇಲ್ಲ ಅನ್ನೋದು ನಿನ್ಗೆ ಹೆಂಗ್ ಗೊತ್ತು? ಈಗ ತಾನೆ ಕಾಫಿ ಶಾಪ್ ನಲ್ಲಿ ಇಬ್ರು ಒಟ್ಟಿಗೆ ಕಾಫಿ ಕುಡ್ಕೊಂಡ್ ಬಂದು. ಅವ್ರು ಸಿಟಿ ಕಡೆ ಹೋದ್ರು ನಾನು ಈ ಕಡೆ ಬಂದೆ. ನನ್ನ ಮಗನೇ ಅಲ್ಯೂಮಿನಿಯಂ ತಟ್ಟೆಲ್ ಕತ್ಕು ಇದು ಮಾಡ್ರ ಮಾಡ್ಬಿಡ್ತೀನಿ. ನಿಜ ಬಗಳು ಸಾರ್, ನಮ್ ತಾಯಿ ಸತ್ವಾಗ್ಲು ಸರ್, ರಾಣಿ ನಾನು ಇಬ್ರು ಕಾಫಿ ಶಾಪ್ ಅಲ್ಲಿ ಕಾಫಿ ಕುಡ್ಕೊಂಡ್ ಬಂದೋ ಸರ್. ಇಬ್ರು ಮಧ್ಯೆ ಒಂದ್ ಗ್ಲಾಸ್ ಇತ್ತು ಅಷ್ಟೇ ಸರ್. ಕಾಫಿ ಕುಡಿಯಲ್ಲ ಸರ್? ಅಲ್ಲ ಸರ್, ರೋಡ್ಗೂ ಕಾಫಿ ಶಾಪ್ಗೂ ಮಧ್ಯೆ ಇರ್ತದಲ್ಲ ಸರ್ ಗ್ಲಾಸ್ ದೊಡ್ಡದು, ಅದು. ನಾನು ಕಾಫಿ ಶಾಪ್ ಹೊರಗಡೆ ಚಿಕ್ಕ ಗ್ಲಾಸ್ ಅಲ್ಲಿ ಕಾಫಿ ಕುಡಿತಾ ಇದ್ದೆ, ರಾಣಿ ಕಾಫಿ ಶಾಪ್ ಒಳಗಡೆ ಕುತ್ಕೊಂಡು ಕಾಫಿ ಕುಡಿತಾ ಇದ್ರು ಸರ್. ಅದೇ ಅನ್ಕಂಡೆ ಕಾಫಿ ಶಾಪ್ ಒಳಗಡೆ ಈ ತಿರ್ಪೆ ನನ್ನ ಮಗನ್ ಏನ್ ಬಿಡ್ತಾರೆ ಅಂತ. ಸರ್, ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ ಸರ್. ಸರ್, ನಿಮಗೆ ಬರೀ ಅದು ಕಾಫಿ ಶಾಪ್ ಸರ್. ನಾನು ಒಂದು ದಿವಸ ಅಲ್ಲಿ ಹೋಗ್ಲಿಲ್ಲ ಅಂತ ನೀವು ಹಿಂಗ್ ನನ್ ಮೇಲೆ ನಗೆ ಪಟ್ಲ ಅನ್ಕೋಬೇಡಿ. ನಂದೇ ಸ್ವಂತ 450 ಎಕರೆ ಕಾಫಿ ತೋಟ ಇದೆ ಸರ್. ನೀವು ಒಂದ್ ದಿವಸ ಮಾತ್ರ ಕಾಫಿ ಶಾಪ್ ಹೋಗ್ಬೋದು, ನಮ್ದು 365 ಡೇಸು ಕಾಫಿನೇ ಸರ್. ಅಪ್ಪ, ನೀನ್ ಕಾಫಿ ಎಸ್ಟೇಟ್ ಅಲ್ಲಿ ನೀನ್ ಏನ್ ಬೇಕಂದ್ರೂ ಮಾಡ್ಕೊಂಡ್ ಸಾಯಿ, ಆದ್ರೆ ಇಲ್ಲಿ ಬಂದು ಯಾಕೆ ಟಾರ್ಚರ್ ಕೊಡ್ತಾ ಇದೆಯಾ ಹೇಳು? ನ್ಯಾಯ ಕೇಳಕ್ ಬಂದಿದ್ದೀನಿ ಸರ್, ನ್ಯಾಯ. ಹೋಗಿ ನಿನ್ನಂತ ತಿರ್ಬೋಕಿಗೆ ಅನ್ಯಾಯ ಅವನ ಮಾಡಿದ್ದು ಚಿರಂಜೀವಿ ಸರ್ಜಾ. ನಾನೇನ್ ಮಾಡ್ದೆ ಅಪ್ಪ, ನಾನೇನ್ ಮಾಡ್ದೆ? ಏಯ್, ಮದ್ವೆ ಆದ್ಮೇಲೆ ಆದ್ರೂ ಸರಿ ಹೋಯ್ತಿ ಅನ್ಕೊಂಡೆ. ನೀನು ಈ ತಿರ್ಪೆ ಹತ್ರ ನಿಂದೇನ ವ್ಯವಹಾರ? ನಾನೇನಪ್ಪ ಮಾಡಿದೆ ನಿನ್ನ ಹತ್ರ? ಸರ್, ಅದನ್ನ ನಾನು ಹೇಳ್ತೀನಿ ಕೇಳಿ ಸರ್. ನನಗೆ ಅನ್ಯಾಯ ಮಾಡಿರೋದು ಬರೀ ಚಿರಂಜೀವಿ ಸರ್ಜಾ ಅವರಲ್ಲ, ಇಡೀ ಅಮ್ಮ ಐ ಲವ್ ಯು ಟೀಮ್ ಅವರು ಸರ್. ನಾನು ಇವ್ರನ್ನ ಸುಮ್ನೆ ಬಿಡಲ್ಲ ಸರ್, ಸುಮ್ನೆ ಬಿಡಲ್ಲ. ಇವ್ರ ಮೇಲೆ ಕೇಸ್ ಹಾಕ್ತೀನಿ ಸರ್. ಅಂತ ಕೇಸ್ ಹಾಕೋ ವಿಷಯ ಏನೋ ಮಾಡಿದಾರೆ ಇವರು? ಅಲ್ಲ ಸರ್, ಅಮ್ಮ ಐ ಲವ್ ಯುಗೆ ಚಿರಂಜೀವಿ ಸರ್ಜಾ ಅವ್ರನ್ನ ಹೀರೋ ಮಾಡಿದಾರಲ್ಲ, ಇದು ನ್ಯಾಯನಾ ಸರ್? ಏನು ನ್ಯಾಯ ಅನ್ಯಾಯ ಇದ್ರಲ್ಲಿ? ಇದು ಸರಿ ಇಲ್ಲ ಸರ್, ರಾಂಗ್ ಕ್ಯಾಸ್ಟಿಂಗು ಸರ್. ಏಯ್, ರೆಮೋ ಶೂಸ್ ಕೆಳಗೆ ಹಾಕ್ಬಿಟ್ಟು ಕತ್ತುಳಿಸ್ಬಿಡ್ತೀನಿ ಮಗನೇ.
ಸಿನಿಮಾ ಪ್ರಮೋಷನಲ್ ಲೆವೆಲ್ ಅಲ್ಲಿ ಇದೆ, ಇವಾಗ ಬಂದ್ಬಿಟ್ಟು ರಾಂಗ್ ಕ್ಯಾಸ್ಟಿಂಗ್ ಅಂತ ಬೇರೆ ಹೇಳ್ತೀಯ ನೀನು? ಏನ್ ರೀಸನ್ ಹೇಳು ಕರೆಕ್ಟ್ ಆಗಿ. ಮಿಸ್ಟರ್ ಚಿರು ಅವರೇ, ಈ ಸಿನಿಮಾದಲ್ಲಿ ನೀವು ಭಿಕ್ಷುಕನ್ ಕ್ಯಾರೆಕ್ಟರ್ ಮಾಡಿದೀರಾ, ಹೌದಾ? ಹೌದು. ಅದಕ್ಕೆ ನಿನ್ನ ಹತ್ರ ಪರ್ಮಿಷನ್ ಕಾಪಿ ರೈಟ್ಸ್ ತಗೋಬೇಕಾಗಿತ್ತಾ? ಸರ್, ಪರ್ಮಿಷನ್ ಭಿಕ್ಷುಕನ್ ಪಾತ್ರ ಮಾಡ್ಲಾ ಬೇಡವಾ ಅಂತಲ್ಲ ಸರ್. ಅಸೋಸಿಯೇಷನ್ ಅಲ್ಲಿ ಮೆಂಬರ್ ಆಗಿದ್ದೀನಾ ಇಲ್ವಾ ಅಂತ. ತಿರ್ಪೆ ಸರ್, ನಾವ್ ಈ ತರದೊಂದು ಕ್ಯಾರೆಕ್ಟರ್ ಮಾಡ್ತಾ ಇದೀವಿ, ನೀವು ಹೀರೋ ಆಗಿ ಆಕ್ಟ್ ಮಾಡ್ತೀರಾ, ಇದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ಬೇಕಿತ್ತು ತಾನೇ ಸರ್? ಕಪ್ಪಗಿರೋ ಕಾಗೆ ಆಗ್ತಾ ಇರೋದು ಯಾರು ಗೊತ್ತಾ? ಕಪ್ಪಗಿರೋ ಕಾಗೆ ಮೇಲೆ ಹಾರುವಾಗ ಕೆಳಗಿಂದ ನೋಡೋದಕ್ಕೆ ಬೆಳ್ಳಿಗೆ ಅಂತ ಕಾಣೋದದು. ನಿನ್ನ ತಗೊಂಡೋಗ್ಬಿಟ್ಟು ಈ ಪಿಕ್ಚರ್ ಹೀರೋ ಮಾಡ್ಬೇಕಾಗಿತ್ತಾ? ಏನೋ ಮಾತಾಡ್ತಿದ್ಯಾ ತಿರ್ಪೆ ನನ್ನ ಮಗನೇ, ನೀವೇನೋ ಬರುತ್ತೆ ಸರ್? ತಿರ್ಪೆ ಎತ್ತಕ್ ಬರುತ್ತೆ ಸರ್, ತಿರ್ಪೆ. ನಿನ್ನ ಹಾಕೊಂಡ್ ಮಾಡಿದ್ರೆ ನಾವು ತಿರ್ಪೆ ಎತ್ತಬೇಕಾಯ್ತು. ಗಂಡಮ್ ಮಾಡ್ತಾ ಇದ್ದೀರ, ಗಂಡಮ್. ಈ ಸಿನಿಮಾದಲ್ಲೂ ಹೀರೋದು ಅದೇ ಪಾತ್ರ ತಾನೇ ಸರ್? ಅದು ಪಾತ್ರ. ನಂದು ರಿಯಲ್ ಲೈಫ್ ಅಲ್ಲೇ ತಿರ್ಪೆ. ಈ ಹೀರೋಗಿಂತ ನಾನೇ ಮೋಸ್ಟ್ ಎಲಿಜಿಬಲ್ ಸರ್, ಅದಕ್ಕೆ ನಾನು ನ್ಯಾಯ ಕೇಳಕ್ ಬಂದಿದ್ದೀನಿ. ಹೆಂಗ ಎಲಿಜಿಬಲ್ ನೀನು ಹೇಳ ಸರ್? ಅದನ್ನ ಜನ ಡಿಸೈಡ್ ಮಾಡ್ತಾರೆ. ನೋಡಿ ಸರ್, ನಾನು ತಿರ್ಪೆ, ಇವರು ಸಿನಿಮಾದಲ್ಲಿ ತಿರ್ಪೆ. ಈಗ ಒಂದ್ ಕೆಲಸ ಮಾಡೋಣ, ನಮ್ಮಿಬ್ರಲ್ಲಿ ಮೋಸ್ಟ್ ಎಲಿಜಿಬಲ್ ಯಾರು ಅಂತ ಕಾಂಪಿಟೇಷನ್ ಮಾಡ್ಬಿಡೋಣ, ಆಮೇಲೆ ನೋಡೋಣ ಏನಂತೀರಾ? ಅದು ಅಲ್ಲ ನಮ್ ಗಂಡದೆಗೆ ಚಾಲೆಂಜಾ? ಆಟಗಾರನಿಗೆ ಆಟ ಕರೀತಾರೆ. ಏನು ಮಾಡ್ಬೇಕ್ರಿ? ಏನ್ ಮಾಡ್ಬೇಕಪ್ಪ? ಇವರು ಈ ಪಿಕ್ಚರ್ ಅಲ್ಲಿ ಭಿಕ್ಷುಕರಾಗಿ ಆಕ್ಟ್ ಮಾಡಿದಾರಲ್ವ ಸರ್? ನಾನೊಂದು ಡಿಶ್ ಕೊಡ್ತೀನಿ ಸರ್, ಅದನ್ನ ನೋಡಿದ ತಕ್ಷಣ ಯಾವ ಐಟಮ್ ಅಂತ ಕಂಡುಹಿಡಿಬೇಕು ಸರ್. ನೋಡಿ ಸರ್, ಕಂಡುಹಿಡಿ. ಏನಾಯ್ತು? ಬನ್ ಇದೆ, ಚಿಪ್ಸ್ ಇದೆ, ಚಿತ್ರಾನ್ನ ಇದೆ, ಏನ್ ಹೋಗೋದು, ಪಲಾವ್ ಇದೆ, ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ, ಚಿತ್ರಾನ್ನದ ಸ್ಮೆಲ್ ಬರ್ತಾ ಇದೆ. ಅಲ್ಲ ಉಪ್ಪಿಟ್ಟು ಪುಳಿಯೋಗರೆ ಸ್ಮೆಲ್ ಬರ್ತಾ ಇದೆ. ಒಂದೊಂದು ಆಂಗಲ್ ಅಲ್ಲಿ ಒಂದೊಂದು ವಾಸನೆ ಬರ್ತಾ ಇದಿಲ್ಲ, ಏನಾಯ್ತು? ಕಂಡಿಡಿಯಕ್ಕಾಗ್ಲಿಲ್ಲ ಸರ್, ಇದೊಂಥರ ಪಂಚಾಮೃತ ಸರ್. ಈ ಡಿಶ್ ಹೆಸರು ಆಬಿ ಉಪ ಅಂತ. ಅಬಿ ಉಪ್ಪು 5 ಮನೆಯಿಂದ 5 ರೀತಿ ಅಡಿಗೆ ಸೇರ್ಸಿದ್ರೆ ಆಬಿ ಉಪ್ಪು ಆಗಿರುತ್ತೆ. ಹೆಂಗೆ? ಮೂಲೆ ಮನೆ ಶೇಖ್ ಅಬ್ದುಲ್ಲಾ ಇದ್ದಾನಲ್ಲ ಸರ್, ಅವ್ರ ಮನೇಲಿ ಅಫ್ಘಾನ್ ಬಿರಿಯಾನಿ ಆಯ್ತಾ ಸರ್. ಒಂದು ಅಕ್ಕಪಕ್ಕದ ಬೀದಿಲೆಲ್ಲ ಕಲೆಕ್ಟ್ ಮಾಡಿರೋ ಉಪ್ಪಿಟ್ಟು ಓಕೆನಾ ಸರ್, ಪೂರಿ ಓಕೆನಾ ಸರ್, ಪುಳಿಯೋಗರೆ ಓಕೆನಾ ಸರ್, ಎಲ್ಲ ಸೇರಿದ್ರೆ ಅಬಿ ಉಪ್ಪು ಆಗಿದೆ ಸರ್. ಅಫ್ಘಾನ್ ಬಿರಿಯಾನಿ, ಅಬಿ, ಉಪ್ಪಿಟ್ಟು, ಪುಳಿಯೋಗರೆ, ಪೂರಿ, ಉಪ್ಪು ಎಲ್ಲ ಸೇರಿ ಸಾಮೂಹಿಕವಾಗಿ ನಾಮಕರಣ ಮಾಡಿದೆ ನೀನು. ಇದನ್ನ ತಿನ್ನೋದ್ ಯಾರಾದ್ರೂ ತಿಂತಾರೇನೋ? ಹೆಂಗ ತಿನ್ನೋದು ಇದನ್ನ? ಹಿಂಗೆ ಸರ್. ಇವ್ರು ಹೇಳಿದಾರಲ್ವಾ ಭಿಕ್ಷುಕನ್ ಕ್ಯಾರೆಕ್ಟರ್ ಅಂತ, ತಿನ್ ತೋರಿಸ್ಲಿ. ಏನ್ ಟೇಸ್ಟ್ ಗೊತ್ತದ ಸರ್? ಇರೋ ತಿನ್ನ ಕೇಳಿ ಸರಿ, ನೀನೇ ತಿನ್ನು. ಪಡ್ಕೊಂಡಲ್ಲೇ ನಾನ್ ಗೆದ್ಬಿಟ್ಟೆ. ಇಂಥ ಎಲಿಜಿಬಲ್ ಕ್ಯಾಂಡಿಡೇಟ್ ನ ಬಿಟ್ಬಿಟ್ಟು ಇವ್ರನ್ನ ಹೀರೋ ಆಗಿ ಮಾಡಿದಾರಲ್ಲ, ಇದು ಸರಿನಾ ಸರ್? ಡೈರೆಕ್ಟ್ ಸರಿ ಇಲ್ಲಪ್ಪ. ಅಪ್ಪ ಓಕೆ ಒಂದೇ ರೌಂಡ್ ಆಗಿರೋದು, ಅದೇನ್ ತಪ್ಪಾಗ್ತೀಯ? ಮುಂದಕ್ಕೆ ಏನ್ ಮಾಡ್ಬೇಕು ಹೇಳು? ನಮ್ ಗಂಡದೆ ಮಾಡುತ್ತೆ. ಕಮಾನ್ ಸರ್. ಸರ್, ಮುಂದಕ್ಕೆ ಹೀರೋ ಒಂದ್ ರೊಮ್ಯಾಂಟಿಕ್ ಫೀಲ್ ಇರ್ಬೇಕಲ್ಲ. ನಾನ್ ತಿರ್ಪೆ ಆದ್ರೂ ನನ್ನ ಒಳಗಡೆ ಒಬ್ಬ ರೊಮ್ಯಾಂಟಿಕ್ ಹೀರೋ ಇದ್ದಾನೆ ಸರ್, ಹೀರೋ ಇದ್ದಾನೆ. ಅಂದ್ರೆ ತಾವು ಲವ್ ಬೇರೆ ಮಾಡ್ಬೇಕೀಗ ಸರ್. ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದ್ರೆ ಇಂಥದ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸರ್. ಯಾವ ತರ ಮಾಡ್ತೀಯಾ? ತೋರಿಸ್ತೀನಿ ರೀ ಸರ್. ಅಮ್ಮ ಸ್ವಲ್ಪ ಡ್ಯಾನ್ಸ್ ಮಾಡಕ್ ಬರ್ತೀರಾ? ಬನ್ನಿ.
ಅದೇನ್ ಸರ್ ಹೊರಗಡೆ ಯಾವ್ದಾದ್ರು ಪ್ರಾಣಿ ಸಾಕಿದ್ದೀರಾ ಅಂತ ಇದೆ? ಇಲ್ಲ, ಒಳಗಡೆ ಬಿಟ್ಕೊಂಡಿದೀವಿ. ಮೇಡಮ್, ನೀವು ತುಂಬಾ ನಾಚಿ ನೀರ್ ಹಾಕ್ಬೇಡಿ, ನಂಗೆ ನೀರು ಅಂದ್ರೆ ಅಲರ್ಜಿ. ಹೌದೌದು, ಈ ನನ್ನ ಮಗ ಹುಡ್ದಾಗ್ಲಿಂದ ಸ್ನಾನವನ್ನು ಮಾಡಿಲ್ಲ, ಅದಕ್ಕೆ. ಏನ್ ಮಾತಾಡ್ತಿಲ್ಲ ಸರ್, ನಾನು ಮರ್ಯಾದೆ ತೆಗಿತಾವ್ ಸರ್. ಹುಟ್ಟಾಗಿಂದ ಸ್ನಾನ ಮಾಡಿಲ್ಲ ಅಂತ. ನಾನು ಹುಟ್ಟಿದ ತಕ್ಷಣ ನರ್ಸು ನೀಟಾಗಿ ಒದ್ದೆ ಬಟ್ಟೆಲಿ ಒರೆಸಿದಾಳೆ ಸರ್. ಅದಾದ್ಮೇಲೆ ಸ್ನಾನ ಮಾಡಿಲ್ಲ ಅಷ್ಟೇ. ಏನ್ ಡ್ಯಾನ್ಸ್ ಮಾಡ್ಬೇಕಾ ಈಗ ನೀನು? ಏನೇ ಆಗ್ಲಿ ನಮ್ ಗಂಡದೇ ಮಾಡುತ್ತೆ. ಮ್ಯೂಸಿಕ್ ರೊಮ್ಯಾಂಟಿಕ್ ಆಗ ಯಾಕಮ್ಮ ನಗ್ತೀಯ, ಯಾಕೆ ಕೊಲ್ತೀಯ, ನಿನ್ನಾಗೂ ನೋಡ್ಬಿಟ್ಟು ಬಲ್ಪ ಆಗೋಯ್ತು. ಸ್ಟ್ರಾಕ್ ತೋ ನನ್ ಬಾಡಿ, ವೀಕ್ ಆಯ್ತು ನಿನ್ನೋಡಿ, ಆದ್ರೆ ನಾವ್ ಜೋಡಿ ಕೋಲವೆರಿಡಿ. ಕೇಳೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನೀನೇ ನನ್ನ ಸೂಪರ್ ಸ್ಟಾರ್, ನಾನೇ ನಿನ್ನ ರಾಜಕುಮಾರೇ. ನೋ ಪ್ರಾಬ್ಲಮ್, ನಿನ್ನ ಹೈಟ್ ಸ್ವಲ್ಪ ಜಾಸ್ತಿನೇ, ನೋ ಪ್ರಾಬ್ಲಮ್, ನಿನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ನಾನಿದ್ರು, ನೋ ಪ್ರಾಬ್ಲಮ್, ನಿನ್ನ ಹಾರ್ಟ್ ಅಲ್ಲಿ ಜಾಗ ಕೊಟ್ಟೆ ಲೈಫ್ ಲಾಂಗು. ಮಾಡ ಕೇಳಿ ಸರ್ ನಿಮ್ಮಿರೋಗೆ. ಮರ್ಯಾದೆ ಉಳಿಸು ಮಗನೇ, ಮರ್ಯಾದೆ ಉಳಿಸು, ಹೋಗು. ಏನ್ ಇವಾಗ ನೀವ್ ಆಡ್ದಂಗ್ ಆಡ್ಬೇಕಾ? ಹೆಂಗ್ ಬೇಕಾದ್ರೆ ಮಾಡಿ ಸರ್, ಭಿಕ್ಷುಕರು ಕ್ಯಾರೆಕ್ಟರ್ ಮಾಡಿದಿರಲ್ಲ ಅದೇ ತರ ಮಾಡಿ. ಆಕ್ಚುಲಿ ಹೌದಲ್ಲ. ಯಾಕಮ್ಮ ನಗ್ತೀಯ, ಯಾಕೆ ಕೊಲ್ತೀಯ, ನಿನ್ನಾಗೂ ನೋಡ್ಬಿಟ್ಟು ಬಲ್ಪ ಆಗೋಯ್ತು. ಸ್ಟ್ರಾಕ್ ತೋ ನನ್ ಬಾಡಿ, ವೀಕ್ ಆಯ್ತು ನಿನ್ನೋಡಿ, ಆದ್ರೆ ನಾವ್ ಜೋಡಿ ಕೋಲವೆರಿಡಿ. ಕೇಳೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಡ್ಯಾನ್ಸಿಂಗ್ ಕಾಂಪಿಟೇಷನ್ ಮಾಡ್ತಾ ಇದೀವಿ. ತಿರ್ಪೆ ಸರ್ ನೀವು. ಅವ್ರ ಇಮ್ಯಾಜಿನೇಷನ್. ಓಕೆ, ಎಕ್ಸ್ಕ್ಯೂಸ್. ಈಗ ಡೈಲಾಗ್ ಹೇಳ್ತೀನಿ, ರೊಮ್ಯಾಂಟಿಕ್ ಡೈಲಾಗು ಹೇಳ್ತೀರಾ? ಅಮ್ಮ ಬವ್ವ, ಅಮ್ಮ ತಾಯಿ ಅನ್ನೋ ಬಾಯಲ್ಲಿ ಚಿನ್ನ ಅನ್ನೋ ಹಾಗೆ ಮಾಡಿದ್ದು ನೀನು. ಭಿಕ್ಷೆ ಹಾಕಿಮ್ಮ ಅಂತ ಕೇಳೋನ್ ಬಾಯಲ್ಲಿ ನನ್ನ ಪ್ರೀತಿಗೆ ಒಪ್ಪಿಗೆ ಕೊಡು ಅಂತ ಕೇಳ್ತೀಯ ಅನ್ನೋ ಹಾಗೆ ಮಾಡಿದ್ದು ನೀನು. ನಾನು ಎಷ್ಟು ಶ್ರೀಮಂತ ಆದ್ರೂ ಲೈಫಲ್ಲಿ ಯಾವುದೇ ವಸ್ತು ತಗೊಂಡ್ರು ಇದಕ್ಕೆ ಎಷ್ಟು ರೇಟು ಅಂತ ಕೇಳಿದವನು ಅಲ್ಲ, ಚೌಕಾಸಿ ಮಾಡಿದವನು ಅಲ್ಲ. ಎಲ್ಲ ತಿರುಪೆ ಸಂಪಾದನೆ ಮಾಡಿದಲ್ಲ, ಅದಕ್ಕೆ ಡೈಲಾಗ್ ಡಿಸ್ಟರ್ಬ್ ಮಾಡಬೇಡಿ ಸರ್. ಚಿನ್ನ, ನೀನ್ ಕಣ್ಣು ನೋಡ್ತಾ ಇದ್ರೆ ಹೊಳಿತಾ ಇರೋ ನನ್ನ ಅಲ್ಯೂಮಿನಿಯಂ ತಟ್ಟೆ ನೆನಪಾಯ್ತದೆ. 3ನೇ ಬೀದಿ ಶಾಂತಮ್ಮಜ್ಜಿ ಮನೇಲಿ ಒಂದ್ ದಿವಸ ಅವಲಕ್ಕಿ ಹಾಕಿದ್ರಿ, ಅದ್ರೊಳಗೆ ಒಂದ್ ಕೂದ್ಲು ಬಿದ್ದಿತ್ತು. ಅವತ್ತೇ ಅನ್ಕೊಂಡೆ ಆ ಕೂದ್ಲುಗೂ ನನಗೂ ಏನೋ ನಂಟಿದೆ ಅಂತ. ಇವತ್ತು ನಿನ್ ಕೂದ್ಲು ನೋಡಿದ್ಮೇಲೆ ಗೊತ್ತಾಯ್ತು ಆ ಕೂದ್ಲು ನಿಂದೆ ಅಂತ. ನನ್ನ ಪ್ರೀತಿನ ಒಪ್ಕೋ, ಈ ಜಗತ್ತನ್ನೇ ಮರ್ತು ಎಲ್ಲಾದ್ರೂ ದೂರ ದೂರ ಹೊರಟೋಗಿ ಮದ್ವೆ ಆಗ್ಬಿಡೋಣ. ಜನಗಳು ಹಾಕೋ ತಟ್ಟೆಗೆ ಚಿಲ್ಲರೆ ಕಾಸು ಸೌಂಡ್ ಬರ್ತದಲ್ಲ, ಅದೇ ನಮ್ಗೆ ಗಟ್ಟಿ ಮೇಳ. ಜನಗಳು ಮುಂದಕ್ಕೋಗಯ್ಯ ಅನ್ನೋ ಮಾತೆ ಮಂತ್ರಗೋಚ. ಮಾರ್ಕೆಟ್ ಅಲ್ಲಿ ಮೋರಿ ಪಕ್ಕ ಬಿದ್ದಿರೋ ಹಣ್ಣು, ಬೇಕರಿಲಿ ತಟ್ಟೆಲಿ ಕೆರೆದು ಬಿಸಾಕಿರೋ ಸ್ವೀಟು, ಮದ್ವೆ ಮನೇಲಿ ಕಾರ್ಗಂಟ್ಸಿರೋ ಹೂವು, ರೋಸ್ ಹೂವು, ಅದನ್ನೆಲ್ಲ ತಗೊಂಬಂತೀನಿ. ಫಸ್ಟ್ ನೈಟ್ ಮಾಡ್ಕೊಳ್ಳೋಣ. ಒಂದು ಮೈದಾನ ಆಕಳ್ಳಿ ಅಂತಾಳೆ. ಆಮೇಲೆ ನೀನು ನಾನು ತಟ್ಟೆ ಇಟ್ಕೊಂಡು ಅಮ್ಮ ತಾಯಿ ಅಂತ ಸ್ವರ ತಾಳ ಶ್ರುತಿ ಬದ್ಧವಾಗಿ ಕೂಗ್ಕೊಂಡು ಹಾಡ್ಕೊಂಡು ಆನಂದವಾಗಿ ತಿರ್ಪೆ ಎತ್ತಣ. ಆಮೇಲೆ 1 ವರ್ಷ ಆದ್ಮೇಲೆ ಇಬ್ರು ಪುಟ್ಟು ಟ್ವಿನ್ಸ್ ತಿರ್ಪೆಗಳು ಹುಟ್ಟುತ್ತವೆ. ಎಲ್ರು ಸೇರ್ಕೊಂಡು ದೇಹಕ್ಕೆ ಉಸಿರೇ ಸದಾಬಾರ ಇಲ್ಲ ಧಾರ, ದೇಹಕ್ಕೆ ಉಸಿರೇ ಅಂತ ಹಾಡಿಡ್ಕೊಂಡು ಮಜವಾಗಿದ್ಬಿಡೋಣ. ಏನಂತೀಯ?
ಟ್ರೈನ್ ಕೆಳಗೆ ತಲೆ ಕೊಡು ಅಂತ ಹೇಳ್ತೀನಿ. ಸಿನಿಮಾ ಹೀರೋಯಿನ್ ಕಣೋ, ಹೆಂಗ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನನೂ ಇಲ್ವೇನ ನಿಂಗೆ? ಸರ್ ನನ್ನನ್ನ ಹೀರೋ ಮಾಡ್ಕೊಂಡಿದ್ದಿದ್ರೆ ಇಬ್ರು ಹೀರೋ ಹೀರೋಯಿನ್ ಆಗ್ತಾ ಇದ್ವಿ ಸರ್. ಅದಕ್ಕೆ ತಾನೇ ಈ ಟಾಸ್ಕ್ ಕೊಟ್ಟಿದ್ದು. ನಂದ್ ರೌಂಡ್ ಆಯ್ತು. ನೀವ್ ರಾಣಿ ನೆನ್ಸ್ಕೊಂಡೇನೋ ಡೈಲಾಗ್ ಹೊಡ್ದಂಗ್ ಇತ್ತಿದ್ದು. ರಾಣಿ ಅವ್ರು ನೆನ್ಸ್ಕೊಂಡ್ ಡೈಲಾಗ್ ಹೊಡ್ದಂಗಿತ್ತು. ಬೆಟ್ಟ ನೋಡಿದಿರೋ ರಾಣಿ ಕಂಡಿದೆ ರೊಮ್ಯಾಂಟಿಕ್ ಆಗಿ. ಬಿಂದು, ನಾನು ಭಿಕ್ಷುಕನೇ ಆಗಿರ್ಬೋದು, ರಸ್ತೆಗೆ ಹೋಗಿ ನಾನು ಭಿಕ್ಷೆನೇ ಎತ್ಬೋದು. ಚಿರು ಮೋರ್ಫಿನ್ ಮುಚ್ಕೊಂಡ್ ಕೂದಲ ಹಿಂಗೆ ಶೂಟಿಂಗ್ ರೊಮ್ಯಾಂಟಿಕ್ ಆಗಿರ್ಬೇಕಪ್ಪ. ನಾನ್ ರೊಮ್ಯಾಂಟಿಕ್ ಆಗಿರ್ಬೋದು. ಹೂ ಕಣ, ನೀನು ಅದೇ ಕ್ಯಾರೆಕ್ಟರ್ ಅಲ್ಲೇ ಇರ್ಬೇಕು ಅಂತ ಹೇಳ್ತಾ ಇರೋದು. ಬಟ್ಟೆ ಎಲ್ಲ ಅರ್ಧ ಹಾಕೊಂಡಿರ್ಬೋದು. ಬೇಡ ಬೇಡ ಮಾಡಪ್ಪ, ನೀನು ಕೊಡ್ತೀರ ಫೀಲಿಂಗ್ ಆಗ್ಬೇಕು ನಿಮ್ಗೆ. ಎಷ್ಟು ಕೆಟ್ಟಿದ್ದು ಕ್ಯಾರೆಕ್ಟರ್. ಈಗ ಅದು ಆಟೋಮೆಟಿಕ್ ಫೀಲ್ ಬರುತ್ತೆ ಸ್ಮೆಲ್ಗೆ. ಆಕ್ಷನ್ ಮರ್ಯಾದೆ ಉಳಿಸೋ ಕಂಡಿದೆ. ಹೆಂಗಿದೆ ನೋಡಿ ನಮ್ ತಟ್ಟೆ ಮಹಾತ್ಮೆ. ಕಂಡಿದೆ ಮರ್ಯಾದೆ. ಓಕೆ, ಮರ್ಯಾದೆ ಉಳಿಸ್ಬೇಕು. ಬಿಂದು, ನಾನೊಬ್ಬ ಭಿಕ್ಷುಕನೇ. ನಾನು ರಸ್ತೆಗೆ ಹೋಗಿ ಭಿಕ್ಷೆ ಎತ್ತೀನಿ. ಆದ್ರೆ ಒಂದ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾನು ಎಷ್ಟೇ ಭಿಕ್ಷೆ ಎತ್ತಿದ್ರು ನಿನ್ನ ರಾಣಿ ತರ ನೋಡ್ಕೊಂಡು. ರಾಣಿ ಅಲ್ಲ ಮಗ, ಅವನೇನ ಕೇಳ್ತದ. ನೀನ್ ಯಾಕ ಫೀಲಿಂಗ್ ಅಲ್ಲಿ ರಾಣಿ ಅಂದ್ರೆ? ರಾಣಿ ಪಡ್ಕೊಂಡೆ ನಾನ್ ಭಿಕ್ಷೆ ಎತ್ತಿ ರಾಣಿ ತರ ನೋಡ್ಕೋತೀನಿ ಅಂತ ಕೇಳ್ದೆ ನಿಮ್ಮನ್ ಗಂಟೆ ಹಾಕೊಂಡೆ. ಲೋಕೇಶ್ ಮಿಸ್ ಹೊಡಿತಾರೆ. ಹಚ್ಕೋ, ರಾಣಿ ಬಿಟ್ಬಿಡು. ಮಹಾರಾಣಿ ಹೇಳು. ಎಷ್ಟೇ ಭಿಕ್ಷೆ ಎತ್ತಿದ್ರು ನಿನ್ನ ಮಹಾರಾಣಿ ತರ ನೋಡ್ಕೊಂತೀನಿ. ಫೀಲ್ ಮಾಡ್ತೀನಿ. ನಾನು ಹೋಗ ಐ ಲವ್ ಯು. ನಾನು ಲವ್ ಮಾಡಂಗಿತ್ತು ಅಂದ್ರೆ ಇದರಿಂದ ಒಂದು ತುತ್ತು. ಸಾರಿ ಚಿರು. ಹುಡುಗಿರ್ ಮನ್ಸ್ ಎಂತದ್ದು ಅಂತ ತೋರ್ಸ್ಬಿಟ್ಟೆ. ಸರ್ ಬರೀ ರೊಮ್ಯಾನ್ಸ್ ಮಾಡಿದ್ರೆ ಆಗಲ್ಲ ಸರ್, ಫೈಟ್ ಮಾಡ್ಬೇಕು. ನೋಡಿ ನೀನ್ ನನ್ನ ಮಗನೇ ಇರೋದು 3 ಅಡಿ ಕಟ್ಔಟ್, ನೀನ್ ಫೈಟ್ ಬೇರೆ. ಹೈಟ್ ಬಗ್ಗೆ ಮಾತಾಡ್ಬಾರ್ದು. ಸರ್ ಇದುವರೆಗೂ ನನಗೆ ಫೈಟ್ ಮಾಡೋ ಅವಕಾಶನೇ ಸಿಕ್ಕಿಲ್ಲ ಸರ್. ನಾನ್ ಜಸ್ಟ್ ಕೈ ತೋರ್ಸಿದ್ರೆ ಸಾಕು ಸರ್, ಎಲ್ರು ಅಲ್ಲೇ ಬಿದ್ದೋಗ್ತಾರೆ. ನೀನ್ ಕೈ ತೋರ್ಸಿದ್ರೆ ಎದ್ರಕೊಂಡ್ಬಿಡ್ತೀವಿ. ಹೆಂಗೆ ಮಗ ಹೋಗ ಆಗಿದ್ದಾಗ್ಲಿ ಹೋಗ. ಯಾವ ಫೈಟ್ ಅದು ಸರ್? ಅದೊಂಥರ ಮರ್ಮಕಲೆ ಸರ್. ಈಗ ಕರಾಟೆ, ಕುಂಗ್ಫು, ಟೈಕೊಂಡು, ಮಾರ್ಷಲ್ ಆರ್ಟ್ಸ್ ಎಲ್ಲದನ್ನು ಕಲ್ತ ಮೇಲಿರೋ ಏಕೈಕ ಕಲೆ ಅಂದ್ರೆ ಮರ್ಮಕಲೆ ಸರ್. ಕಲೆ ಕಲ್ತವ್ರಿಗೆ ಸಾವೇ ಇಲ್ಲ ಸರ್. ಏನ್ ಮಾಡಿ ತೋರ್ಸು. ರೆಡಿ ಬನ್ನಿ ಸರ್. ರೆಡಿ. ಫೈಟ್ ಮಾಡಕ್ಕೆ ನೋಡಿ ಸರ್, 6.5 ಅಡಿ ಘಟ ನೀವು, 3 ಅಡಿ ನನ್ನ ಮುಂದೆನೆ ಸೈಲೆಂಟ್ ಆಗಿ ಸೈಡ್ಗೆ ಹೋಗ್ಬಿಟ್ರಿ. ಇನ್ನು ಮುಂದೆ ನಾನು ಯಾರು ಫೈಟ್ ಮಾಡಕ್ ಬರ್ತಾರೆ ಸರ್ ನನ್ ಜೊತೆ? ಇದು ಸರ್ ಫೈಟ್ ಅಂದ್ರೆ. ಅಬ್ಬ ನಿನ್ನಷ್ಟು ಚೀಪ್ ಲೆವೆಲ್ಗೆ ಯಾರು ಇಳಿಯಕ್ಕಾಗಲ್ಲ ಸರ್. ಕಿಂಡಲ್ ಮಾಡಬೇಡಿ ಸರ್, ನಾನು ಚೀಪ್ ಲೆವೆಲ್ಗೆ ಇಳಿದಿಲ್ಲ ಸರ್. ನಾನು ಮೊದ್ಲಿಂದ ಅದೇ ಲೆವೆಲ್ ಅಲ್ಲಿ ಇರೋದು. ಈಗಲಾದ್ರೂ ಗೊತ್ತಾಯ್ತಾ ಸರ್ ನಿಮ್ಮ ಸಿನಿಮಾಗೆ ನಾನೇ ಒಳ್ಳೆ ಹೀರೋ ಅಂತ? ಬೇಕಿದ್ರೆ ಕೊನೆಯದೊಂದು ಅವಕಾಶ ಕೊಡ್ತೀನಿ. ಇಷ್ಟೆಲ್ಲ ಜನ ಇದಾರೆ, ಇಬ್ರಿಗೂ ಪ್ಲೇಟ್ ಇದ್ರು ಓಕೆ, ಇಲ್ದೆ ಹೋದ್ರು ಓಕೆ. ಯಾರು ಜಾಸ್ತಿ ಭಿಕ್ಷೆ ಬೇಡ್ಕೊಂಡ್ ಬರ್ತಾರೋ ಅವರೇ ವಿನ್ನರ್. ಓಕೆನಾ ಸರ್? ಬೇಡ ಕಣ,
ಬೇಡ ಸರ್ ಶುರು ಮಾಡಿದ್ಮೇಲೆ ಅರ್ಧಕ್ ಬಿಟ್ಟೋಗೋದು ನನ್ ಜಾಯ್ಮಾನೆ ಅಲ್ಲ ಸರ್. ಯುದ್ಧಕ್ ನಿಂತ್ಮೇಲೆ ನಾನು ಸೈನಿಕರ ಲೆಕ್ಕನೇ ಹಾಕಲ್ಲ. ಯಾಕೆ 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 ಲೆಕ್ಕ ಹಾಕಲ್ಲ ನೀನು? ನನ್ ಮ್ಯಾಥ್ಸ್ ಅಲ್ಲಿ ಬೇಕು, ಲೆಕ್ಕನೇ ಬರಲ್ಲ. ರೆಡಿನಾ ಸರ್? ಇವಾಗೇನು ಭಿಕ್ಷೆ ಬಿಡ್ಬೇಕಾ? ಹಾ ಭಿಕ್ಷೆ ಬಿಡ್ಬೇಕಾ? ಬೈಲ್ 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 ತಿಳ್ಕೊ. ಅದೇನೋ ಸ್ಟೆಪ್ ಮಾಡೋದಿಲ್ಲ, ಯಾರು ಅಡ್ಡ ಬರಲ್ಲ ಅಂತ ಆತರ ಮಾಡು. ಓಕೆ, ಈಗ ಅಮ್ಮ ಐ ಲವ್ ಯು ಟೀಮ್ ಅವ್ರು ಬಂದಿದ್ದೀರಾ. ಇವತ್ತಿಂದ ಒಂದು ಹೊಸ ಆಟನ ಶುರು ಮಾಡ್ತಾ ಇದೀವಿ. ಸೊ ಆಟದ ಹೆಸರು ಚಿತ್ರ ಚಿತ್ರ ಏನಿ ವಿಚಿತ್ರ. ಓಕೆ, ರೂಲ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್, ಚೆನ್ನಾಗಿ ಆಡಿ. ಓಕೆ ಓಕೆ ಓಕೆ, ಬರ್ಲಿ ಬೋರ್ಡು. ಮೊದಲನೇ ರೂಲು, ನೋ ಚೀಟಿಂಗ್. ಇಫ್ ಯು ಚೀಟ್, ನಿಮ್ ಮನೆ ದೇವ್ರ ಮೇಲೆ ಆಣೆ, ನಿಮ್ ಪಿಕ್ಚರ್ ಮೇಲೆ ಆಣೆ. ಓಕೆ, ಯಾವುದೇ ಕಾರಣಕ್ಕೂ ಬಾಯಿ ತೆಗಿಯೋಂಗಿಲ್ಲ. ನೋ ಇಂಡಿಕೇಶನ್, ನಥಿಂಗ್. ಆಟ ಏನು ಅಂದ್ರೆ, ಐ ವಿಲ್ ಶೋ ಯು ಸಮಥಿಂಗ್ ಹಿಯರ್. ನೀವು ಅಷ್ಟು ಜನ ಆ ಕಡೆ ತಿರುಗಿರ್ತೀರಾ. ಫಸ್ಟ್ ಹೂಟ್ರ್ ಬಂದ ತಕ್ಷಣ ಯು ಕ್ಯಾನ್ ಟರ್ನ್ ಕಮ್. ನಿನಗೆ ಫಸ್ಟ್ ಏನೋ ತೋರಿಸ್ತೀನಲ್ಲ, ಸಪೋಸಿಟ್ಲಿ ಐ ಶೋ ಯು ಅನ್ ಆಪಲ್, ಯು ಹ್ಯಾವ್ ಟು ಡ್ರಾ ಅನ್ ಆಪಲ್. ಫಸ್ಟ್ ಹೂಟ್ರ್ ಬಂದ ತಕ್ಷಣ ಯು 3 people ವಿಲ್ ಬಿ ಟರ್ನಿಂಗ್ ದಟ್ ಸೈಡ್. ಯು ವಿಲ್ ಹ್ಯಾವ್ ಟು ಕಮ್ ಹಿಯರ್, ಸಿ. ಯು ಕೆನಾಟ್ ಟಾಕ್, ಜಸ್ಟ್ ಗೋ ಅಂಡ್ ರೆಪ್ಲಿಕೇಟ್. ಏನ್ ಬರ್ದಿದ್ದಾರೆ ರೆಪ್ಲಿಕೇಟ್ ಮಾಡಬೇಕು. ನೆಕ್ಸ್ಟ್ ಹೂಟರ್ ಯು ಕ್ಯಾನ್ ಕಮ್ ಅಂಡ್ ಸಿ. ಯು ಹ್ಯಾವ್ ಟು ರೆಪ್ಲಿಕೇಟ್ ಅಂಡ್ ಯು ಹ್ಯಾವ್ ಟು ಗೆಸ್ ವಾಟ್ ಇಟ್ ಇಸ್. ಲಾಸ್ಟ್ ಅಲ್ಲಿ ಬೋರ್ಡ್ ಅಲ್ಲಿ ಏನ್ ಬರ್ದಿದ್ದಾರೆ ಗೆಸ್ ಮಾಡ್ಬೇಕು. ಅಂಟಿಲ್ ದೆನ್ ಅದೇನ್ ವಸ್ತು ಅಂತ, ಅದೇನು ಅಂತ. ಓಕೆ, ಟರ್ನ್ ದಟ್ ಸೈಡ್. ಹಾ, ಇಫ್ ಯು ಗೆಸ್ ದ ರೈಟ್ ಥಿಂಗ್ ಯು ವಿನ್. ಓಕೆ, ನೋ ಚೀಟಿಂಗ್, ನೋ ಪೀಪಿಂಗ್, ನಥಿಂಗ್. ಓಕೆ ಚಿರು, ನೀನ್ ಆ ಕಡೆ ತಿರ್ಕೋ. ನೀನ್ ಆ ಕಡೆ ತಿರ್ಕೋ, ನಾನು ತೋರಿಸ್ತೀನಿ. ರೆಡಿ ಚಿರು? ರೆಡಿ. ಟೈಮ್ ಸ್ಟಾರ್ಟ್ಸ್. ಹದಿನೈದು ಸೆಕೆಂಡ್ ಇರೋದು. ಕಮಾನ್, ಫಾಸ್ಟ್ 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 ಫಾಸ್ಟ್. ಬರ್ದು ಬಿಡ್ಬೇಕಾ ಏನಾದ್ರು ಒಂದು? ಅಷ್ಟೇ, ಡ್ರಾಯಿಂಗ್ ಅಷ್ಟೇ. ಅಷ್ಟೇನಾ? ಓಕೆ ಓಕೆ, ನೆಕ್ಸ್ಟ್. ಕಮ್. ಓಕೆ, ಗೋ. Only 15 seconds. Fast, 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 fast. Time's up. You have to come and see and draw this replication. ಹಾ, ಮಾತಾಡಂಗಿಲ್ಲ ನೀವು. ಫಾಸ್ಟ್ ಟೈಮ್ ಆಗೋಗುತ್ತೆ ಗುರು. Yeah. ಅಯ್ಯೋ ಬಸ್. ವಾ 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 ವಾ. ಅಂಕಲ್ 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 ಕಮ್. ಏನ್ ಬರ್ದಿದ್ದಾರೆ ಅಂತ ಹೇಳಿ ಅಂಕಲ್. ಈ ಕಡೆ ತಿರ್ಕಳಿ. ಹೇಳ್ಬೇಕಾ? ವಾಚನ್ಕೆ ಇದ್ದಂಗಿದೆ. ಹಾ, ಸೂಪರ್ ಸೂಪರ್. ಬಚ್ಚಂಗೆ ಯೂಸ್ ಮಾಡ್ತೇನೆ ನೀನು. ಹಲೋ, ವಾಚನ್ಗೆನೆ. ಓಕೆ, ಕೊಡ್ತೀನಿ. ಫಸ್ಟ್ ಟೈಮ್ಗೆ ಸಕ್ಸಸ್ ಆಗಿದ್ದೀರಾ. ಓಕೆ, ಶಫಲ್. ಓಕೆ, ರೆಡಿ ರೆಡಿ. ಬಾಚಿರೋ. ಅಯ್ಯಯ್ಯೋ, ಚೀಟಿಂಗ್ ಮಾಡಿದ್ರೆ ಹೊಡಿತೀನಿ. ನೋ ನೋ, ಯು ಕ್ಯಾನ್ ಸಿ. ಹಾ, ಅದೇನ್ ಎಕ್ಸಾಮ್ ಕಾಪಿ ಹೊಡಿಯಲ್ಲಮ್ಮ ಯಾರು? ಏನ್ ಬರೀತಾ ಇದ್ಯಾ? ಸರ್ ಬನ್ನಿ ಸರ್, ಬನ್ನಿ ಸರ್, ನೋಡ್ಕೊಳ್ಳಿ ಸರ್.
ಚಿನ್ನ ಅರ್ಥ ಆಗಕ್ ಬರಿಯೋ. ಅಮ್ಮ ಪರವಾಗಿಲ್ಲ ಬದುಕೊಂಡ್ಬಿಟ್ಟು. ಬನ್ನಿ. ವೆಲ್ ಡನ್ ಗುರು ಸರ್. ಒಂದ್ ನಿಮಿಷ ಹೇಳೋಗಿಲ್ಲ, ಒಂದ್ ನಿಮಿಷ. ಮಾಲಿ ಫಸ್ಟ್ ಏನದು? I got it. I knew it was that. ಒಂದ್ ನಿಮಿಷ. ಕೆಳಗಡೆ ಮತ್ತೋಯ್ತು ನನಗೆ. ನೋಡಿ ಯಾರದು No, I forgot. ಕೆಳಗಡೆ No, ನಾನು ಕೆಳಗಡೆ. But he guessed it right. ಥ್ಯಾಂಕ್ ಮೀ Baby, of all the four. ಟೀಮ್ ವರ್ಕ್ ಮ್ಯಾನ್. ಸೂಪರ್ ಗುರು, ಸೂಪರ್. Sound patch. ಓಕೆ ನೆಕ್ಸ್ಟ್ ಶಫಲ್. ಸ್ಟಾರ್ಟಿಂಗ್ ಡೌಟ್ ಆಯ್ತು, ಗನ್ ಏನಾದ್ರೂ ಇರ್ಬೋದಾ ಅಂತ. ಶಫಲ್ ಶಫಲ್. ಓಕೆ ರೆಡಿ? No cheating. Copy the same. No cheating. Oh, ಇವ್ರು ಬಂದ್ರು. You are right. Now I'll see what you've written. Family planning ಏನೋ ಬರೀತಾರೆ ಇವರು. ಶಾಬಾಷ್. ಬನ್ನಿ ಗುರು, ಯಾರು ಏನೋ ಮಾತಾಡಬೇಡಿ. ಈಸ್ ಚೀಟಿಂಗ್, ಯು ಚೀಟೆಡ್. ಯಾವುದು ಹೇಳಂಗಿಲ್ಲ. ಇಟ್ಸ್ ಎ ಲೀಫ್. ಇಲ್ಲ ಹೇಳಿಲ್ಲ, ಹೇಳಿಲ್ಲ. ಇಟ್ಸ್ ಎ ಲೀಫ್. ಲೀಫ್. ನೀ ಏನ್ ಅನ್ಕೊಂಡಪ್ಪ? Banana. ಬನಾನಾ. ನೀನು? ಶಂಕ ಅನ್ಕೊಂಡೆ. ಯಾವ್ದು? Can I see his drawing? ಶಂಕ ಅನ್ಕೊಂಡೆ. ಆಕ್ಚುಲಿ ಕರೆಕ್ಟ್. You ruined it. Look at yours. Yours looks like a banana. Look there. Yeah, see, this is where you blow. ಓಕೆ ಶಫಲ್ ಶಫಲ್. ರೆಡಿ? ಟೈಮ್ ಸ್ಟಾರ್ಟ್ಸ್. Die. ಆಗಿಲ್ಲ. ಐ ಥಿಂಕ್ ಐ ಲಾಸ್ಟ್. ಬನ್ನಿ. Give me a pen. Okay. You can't turn. Hey. I cancelled it actually. I lost it. Come on. Fast. Guess what? We missed it. So we missed it. ಬೆಸ್ಟ್ ರಿಯಾಕ್ಷನ್ ಆಫ್ ದ ಇಯರ್ ಸಿಗುತ್ತೆ ನೋಡಿ ನಿಮ್ಮ ಹೀರೋಯಿಂದ. ಇಲ್ಲ ಅದು ಬರಲ್ಲ. ಬನ್ನಿ, ಸ್ಲೋ ಮೋಷನ್ ಅಲ್ಲಿ ತಿರುಗಿದವರು. ಅಲ್ಲ ಇದಾಗಲ್ಲ. ಕಷ್ಟ. It's just a cloth. This is better. ಬಟ್ಟೆ. ಅಲ್ಲ ಇವನೆಲ್ಲ ಬಾರಿ ಗೊತ್ತಾದಂಗೆ ಬಟ್ಟೆ ಅನ್ಕೊಂಡ್ ಬರ್ತಾನೆ. ಗೊತ್ತಿಲ್ಲ. ಯಾರು ಗೊತ್ತಾಗ್ಬೇಕಿಲ್ಲ. It looked like a window, okay, but I realized he can't show a window. Okay, shuffle ಬೇಗ. ಅಂತ ಕಿಚ್ಚಿತ್ತು. Right. Good.
ಹೇಳ್ಬಿಡಿ ನೀವೇ ಕ್ಲೂ ಕೊಟ್ಬಿಟ್ರೆ. ಟೂ ಗುಡ್ ಗುರು ಅಂದ. ಹಾ ಬನ್ನಿ ಅಂಕಲ್. ಕೊನೆವರೆಗೂ ಹೇಳ್ಬಿಡಿ ಆಯ್ತಾ. ಡೋಂಟ್ ಟೆಲ್. ಕರೆಕ್ಟ್ ಆಗಿ ಡ್ರಾ ಮಾಡಿ ಬರ್ಲಾ. ಓಕೆ ಬನ್ನಿ ಇಲ್ಲಿ ದಯವಿಟ್ಟು ಇಲ್ಲಿ ನಿಂತ್ಕೊಳ್ಳಿ. ಸ್ಟ್ಯಾಂಡ್ ನೆಕ್ಸ್ಟ್. ಯಾರು ಏನು ಮಾತಾಡಬೇಡಿ. ಪಿಲೋ. ಹಾ ದಿಂಬು. ದಿಂಬು. ಇದೇನ್ ಅನ್ಕೊಂಡ್ ಏನ್ ಬರಿಬೇಕಾಗಿದ್ದು? ಬ್ಯಾಟ್ರಿ ಚಾರ್ಜ್. ಓ ಚಾರ್ಜ್. ವಾಟ್ ಯು ಕಾಲ್? ಅಲ್ಲ ಈ ಗೇಮ್ ಟು ನೋ ನಾವು ಆಕ್ಚುಲಿ. ಡ್ರಮ್. ಅಲ್ಲಿ ತೋರ್ಸಿದ್ದು ಬೇರೆದು, ಇಲ್ಲಿ ಬರ್ದಿದ್ದು ಬೇರೆದು. ನಾವು ಏನು ಬರ್ದಿದ್ದು? ಇಟ್ಸ್ ಡ್ರಮ್. ಅದು ಕಿವಿ ತರ ಕಾಣುತ್ತೆ. ಡ್ರಮ್. ಆದ್ರೆ ಪಿಲ್ಲೋ ಗೆಸ್ ಮಾಡಿದ್ದು. ಹಲೋ ಅದ್ ಕೆಳಗಡೆ ಹೆಂಗಿದೆ ಕಣೆ. ಓಕೆ ಲಾಸ್ಟ್ ರೌಂಡ್. ಹಂಗ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ಲಾಸ್ಟ್ ರೌಂಡ್ ಶಫಲ್. ಓಕೆ ಗುರು ಮಾತಾಡಂಗಿಲ್ಲ. ಬನ್ನಿ ಅಂಕಲ್. ಈಗ ಕೀ. ಹಾ ಕೀ. ಬೀಗ. ಯೋಗಿ. ಕೀ. ಕೀ. ವಿಸಿಲ್. ವಿಸಿಲ್. ಸೆಲೋ ಟೇಪ್. ಇದೆಲ್ಲ ಕಷ್ಟ ಅಮ್ಮ. ಯಾವ್ದು ಸ್ವಲ್ಪ ಅದು ತುಂಬಾ ಈಸಿ ಕೊಡ್ಬೇಕಾ? ಕೊಡ್ತೀನಿ ಲಾಸ್ಟ್. ಕಮಾನ್. ಓಕೆ ಬನ್ನಿ ಗುರು, ನೀವೇ ಫಸ್ಟ್ ಬನ್ನಿ. ಡೈರೆಕ್ಟರ್ ಗೆಸಿಂಗ್, ಪ್ರೊಡ್ಯೂಸರ್ ಸ್ಟಾರ್ಟಿಂಗ್. ದಿಸ್ ಇಸ್ ಅಮ್ಮ ಐ ಲವ್ ಯು. ಓಕೆ ಸರಿ. ಓಕೆ ರೆಡಿ. ಒಳ್ಳೇದು ಕೊಡ್ತಾರೆ ಸರ್. ಗೊತ್ತಾಗಲ್ಲ. ನಾನು ಮಿಸ್ಟೇಕ್ ನೋಡಂಗಿಲ್ಲ ಎಲ್ಲ. ಐ ಥಿಂಕ್ ಕ್ಲಾರಿಟಿ. ಸ್ಮಾಲಿ ಕರೆಕ್ಟ್ ಆಗಿ ಬರೆಯೋ. ನಾನಾ ಬಾ. ಚೀಟಿಂಗ್ ಮಾಡ್ತೀರಾ? ಚೀಟಿಂಗ್ ಯಾಕೆ? ನೋ ಟಾಕಿಂಗ್. It looks like a completed conversation. Time is running. Make fast, man. ಇದು ಚೀಟಿಂಗ್. ಇದು ಚೀಟಿಂಗ್. ಅದು ಬನ್ನಿ ಬನ್ನಿ ಸರ್. ಅದು ಸೀಟಿಂಗ್. ಎರಡು ಕಣ್ಣಿತ್ತು ಅದಕ್ಕೆ, ಎರಡು ಸೈಡ್. ನಾನು ತಿರ್ಕೊಂಡ್ಬಿಡ್ತೀನಿ. ನನ್ನ ಮೇಲೆ ನಂಬಿಕೆನೇ ಇಲ್ಲ. ಅಕ್ಕಿಯ ಬಾ ಸಕ್ಕಿ ಬಾಬಾ. ತಮ್ಮ ಪ್ರಕಾರ ಏನು? UFO. ಒಂಚೂರು ಸೈಡ್. UFO. How can you UFO. show UFO, Chiru? That's how it looks like. See? Some alien kind of a thing. Spaceship. Spaceship. You got it from there and showed him. Huh? You got it and showed him. No. For me, it looks like a helmet or a mask. Helmet or a mask? ಏನದು? You guessed it. Mask. Yeah. Mask. He pulled me. See, I was going to do this and then he said, and then he pulled me Some off. slow. Basically. ಸಾಕಾದ್ರೆ ಚಿಂದಿ ಬಡ್ರಿ ಹ್ಯಾಂಡ್ಲು. Shitty, yes. Very extraordinary. But that syringe what you wrote, no, was ultimate. That Hello, ultimate is not the syringe.
Is the cloth what you wrote? ನಾನೇನ್ ಮಾಡಿದೆ ಕ್ಯಾನ್ಸಲ್ಡ್ ಇಟ್. ಐ ಥಾಟ್ ಓಕೆ ವರ್ಕೌಟ್ ಆಗಲ್ಲ, ಗೊತ್ತಾಗಲ್ಲ ಇದು ಹೆಂಗ್ ಮಾಡೋದು, ಕ್ಲಾತ್ ಹೆಂಗ್ ಮಾಡೋದು, ಔಟ್. But one thing, how did you find out his cloth? I couldn't. I figured it out. How did you figure it out? Because she's bigger, Connection. no? Amma, I love you connection. Oh, yeah. ಸೂಪರ್. ಓಕೆ, ಅಮ್ಮ ಐ ಲವ್ ಯು ನಿಮ್ಮ ಟೀಮ್ ಹತ್ರ ನಮ್ಮ ಸ್ಟುಡಿಯೋ ಆಡಿಯನ್ಸ್ ಮಾತಾಡ್ತಾರೆ. ಓಕೆ, ದೇ ಹ್ಯಾವ್ ಕ್ವೆಶ್ಚನ್ಸ್, ದೇ ಹ್ಯಾವ್ ರಿಕ್ವೆಸ್ಟ್. ಯಾರು ಮೊದಲಿಗರು? ಹಾಯ್ ಸೃಜನ್ ಸರ್. ಒಬ್ಬ ಹಾಯ್ ಎವ್ರಿವನ್. ಹಾಯ್, ನನ್ನ ಹೆಸರು ಅಭಿಷೇಕ್ ಶೆಟ್ಟಿ ಅಂತ. ನಾನು ಕುಂದಾಪುರದಿಂದ ಬಂದಿದ್ದೀನಿ. ಹೇಳಿಪ್ಪ. ನಾನು ಮೊನ್ನೆ ನಿಮ್ಮ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಮಾಡಿದ್ರಿ ಅಮ್ಮಂದಿರ ದಿನದಿಂದ. ಸೊ ತುಂಬ ಇಷ್ಟ ಆಯಿತು ನನಗೆ. ಸೊ ನೀವು ನಿಮ್ಮ ಅಮ್ಮಂಗೆ ನನ್ನಮ್ಮ ನೀನೊಬ್ಳು ಶಿಲ್ಪಿ, ನನ್ನನ್ನು ರೂಪಿಸಿದಂಥ ಒಬ್ಳು ಶಿಲ್ಪಿ, ಯು ಆರ್ ಮೈ ಟೀಚರ್, ಸೊ ಐ ಲವ್ ಯು ಮಾ ಅಂತ ಹಾಕಿದ್ರಿ. ಸೊ ಅದು ತುಂಬ ಚೆನ್ನಾಗಿತ್ತು. ಸೊ ನನ್ನ ಥರನೇ ಅಂದರೆ ಈಗ ಊರಿಂದ ಬಂದಿರೋರು, ನಾನೀಗ ಒಂದು ಕಂಪ್ನಿಯಲ್ಲಿ ಟೆಕ್ನೋ ಎಲೆಕ್ಟ್ರಿಕಲ್ ಅಂತ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಬೇರೆ ಬೇರೆಯವರು ಊರಿಂದ ಬಂದಿರ್ತಾರೆ, ನಂತರ ಕೆಲವರು ದುಡಿಯೋಕೆ, ಕೆಲವರು ಓದೋಕ್ಕಂತ ಬಂದಿರ್ತಾರೆ. ಸೊ ತುಂಬ ಮಿಸ್ ಮಾಡ್ಕೋತಾರೆ ಅವ್ರ ಅಮ್ಮನ ಅಪ್ಪನ. ಸೊ ನಾನು ಹಾಗೆ ನನ್ನ ಅಮ್ಮನ ತುಂಬ ಮಿಸ್ ಮಾಡ್ಕೋತೀನಿ. ಎಲ್ಲರ ಪರವಾಗಿ ನಾನು ನನ್ನ ಅಮ್ಮನ ಮೇಲೆ ಒಂದು ಸಾಂಗ್ ಬರೆದಿದ್ದೀನಿ. ಸೊ ಆ ಸಾಂಗನ್ನು ನೀವು ಒಂದು ಆಪರ್ಚುನಿಟಿ ಕೊಟ್ಟರೆ ಅಲ್ಲಿ ಬಂದು ಹಾಡ್ತೀನಿ. ಬನ್ನಿಪ್ಪ. ಸೂಪರ್, ತುಂಬಾ ಚೆನ್ನಾಗಿ ಬರ್ತಿದ್ದೀರಾ. ಬಹಳ ಅರ್ಥಪೂರ್ಣವಾದಂತ ಒಂದು ಪದಗಳನ್ನ ಬಳಸಿದ್ದೀರಾ. ವೆರಿ ನೈಸ್, ವೆರಿ ನೈಸ್. ಹಲೋ ಎವ್ರಿವನ್. ಹಾಯ್, ನನ್ನ ಹೆಸರು ಥ್ರಿಲ್ ವೀರಾ. ಥ್ರಿಲ್ ವೀರಾ? ಯಾ. ಥ್ರಿಲ್ ವೀರಾ. ನನ್ಗೆ ಕನ್ನಡ ಬರಲ್ಲ. ಇವಾಗ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇರೋದು? ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀರಾ? ವೆರಿ ಗುಡ್. ನನಗೆ I perform in juggling and wheel dance. I'll teach you juggling, all of you. You come and perform. Come on. Sure. Thank you. Juggling. Juggling. Hey, go. Whoa, whoa, super. Wow. Good. Super. Extraordinary. Wow. Super. Super. Nice. Super. Super, yaar. You will teach me? Yeah. Wow. ಕೃಷ್ಣ ಇಲ್ಲ ವಿಷ್ಣು. ಎಲ್ಲಿ ತಲೆ ಮೇಲೆ ಇಲ್ಲಿಂದ ಹೆಂಗ್ ಕಾಣುತ್ತೆ? ರೂಫ್ ನೋಡ್ತಾ ಇದೀನಪ್ಪ ಅಷ್ಟೇ. ಅದಕ್ಕೆ From how long have you been practicing this? 8 years. 8 years. Okay. Where are you from? I'm from Chennai. Very good. So ಎಲ್ಲ ಕಡೆ ಸ್ಟೇಜ್ ಶೋಸ್ ಎಲ್ಲ ಕೊಡ್ತೀರಾ? Lot of shows. ಸೂಪರ್, ಸಕ್ಕತ್ತಾಗಿ ಮಾಡಿದ್ರಿ, ತುಂಬಾ ಚೆನ್ನಾಗಿ ಮಾಡಿದ್ರಿ. Thank you so much. Actually, 2 Guinness World Record. 2 Guinness World Record holder. Guinness World Record. Yeah, juggling 54 seconds, 180 catches without dropping egg juggling. Egg juggling? Yeah. Longest fire blowing, 343 world record. 343 what? World record. Juggling. Fire blowing. Fire blowing. My record 3.85 meters. Wow. Thank you, Arun. Thank you. Superb, man. Thank you so much. Thank you. Thank you. You entertained us. It was fantastic. Thank you so much. Thank you. Thank you so much. Thank you. Lovely. Okay, ಹೇಗಿತ್ತು ಪರ್ಫಾರ್ಮೆನ್ಸ್? ಸೂಪರ್, ಬ್ಯೂಟಿಫುಲ್, ಸಕ್ಕತ್ತಾಗಿತ್ತಲ್ಲ? ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಯಾರ್, ಥ್ಯಾಂಕ್ ಯು. ರಿಯಲಿ ನೈಸ್, ಸೂಪರ್. ಓಕೆ, ಸೊ ಅಮ್ಮ ಐ ಲವ್ ಯು ಟೀಮ್ನವರು ನಮ್ಮ ಮಜಾ ಟಾಕೀಸ್ಗೆ ಬಂದ್ರಿ. ಹೋಪ್ ಯು ಆಲ್ ಹ್ಯಾಡ್ ಅ ಗುಡ್ ಟೈಮ್. ವೆರಿ ಮಚ್. ಬನ್ನಿಪ್ಪ. Polly, all the best. Thank you, man. All the best, Thank you. Sir, thank you, sir. Thank you, Guru. Thank you. Thank you.
ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ದ್ವಾರಕೀಶ್ ಪ್ರೊಡಕ್ಷನ್ಸಿನ 51ನೇ ಚಿತ್ರ ಅಮ್ಮ ಐ ಲವ್ ಯು. ಸೊ ಈ ಅಮ್ಮ ಐ ಲವ್ ಯುಗೆ ನಿಮ್ಮ ಲವ್ ತುಂಬಾ ಬೇಕಾಗಿದೆ. ಸೊ ಈ ಸಿನಿಮಾನ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ಸ್ಟಾಪ್ ಪೈರಸಿ. ನಗ್ತಾ ಇರಿ, ನಗಿಸ್ತಾ ಇರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಈ ಎಪಿಸೋಡ್ ಅನ್ನ ಮತ್ತೆ ನೋಡ್ಬೇಕು, ಮಜಾ ಟಾಕೀಸ್ ನ ಮತ್ತೆ ನೋಡ್ಬೇಕು ಅಂದ್ರೆ ದಯವಿಟ್ಟು ಊಟ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮಜಾ ಟಾಕೀಸ್ ಯಾವ ಬೇಕಂದ್ರೂ ನೋಡ್ತಾ ಇರಿ. ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು ಆಲ್, ಬಾಯ್.